ಇಲ್ಲಿ ವಿಶೇಷವಾಗಿ ನಮ್ಮ ಈ ನಜರಾಬಾದ್ ಏರಿಯಾದಲ್ಲಿ ವಿಶೇಷವಾಗಿ ಜಡಮುನೇಶ್ವರ ಸ್ವಾಮಿ ದೇವಸ್ಥಾನನ 28 ವರ್ಷದಿಂದಲೂ ಕೂಡ ವಿಜೃಂಭಣೆಯಾಗಿ ವರ್ಷ ಕೂಡ ವಾರ್ಷಿಕೋತ್ಸವ ನಡೆಸ್ಕೊಂಡು ಬಂದಿದ್ದಾರೆ. ಈ ವರ್ಷ 28ನೇ ವರ್ಷ. ವಿಶೇಷವಾಗಿ 5 ದಿನ ಕಾರ್ಯಕ್ರಮ ನಡೆಯುತ್ತೆ. ಮೊದಲನೇ ದಿನ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕ, ಹಾಗೆ ವಿಶೇಷವಾಗಿ ಮಹಾಗಣಪತಿ ನವಗ್ರಹ ಮೃತ್ಯುಂಜಯ, ಹಾಗೆ ವಿಶೇಷವಾಗಿ ಮುನೇಶ್ವರ ಸ್ವಾಮಿಗೋಸ್ಕರ ರುದ್ರಹೋಮವನ್ನು ಮಾಡ್ತೀವಿ. ಹಾಗೆ ಇವತ್ತು ಬೆಳಗ್ಗೆ ಮುಗಿದಿದೆ. ಹಾಗೆ ನಾಳೆಯಿಂದ ಅಲಂಕಾರಗಳಿರುತ್ತೆ 4 ದಿನ. ವಿಶೇಷವಾಗಿ ನಾಳೆ ಶಿವನ ಅಲಂಕಾರ, ಹಾಗೆ ನಾಡಿದ್ದು ಬೆಣ್ಣೆ ಅಲಂಕಾರ, ಹಾಗೆ ಶನಿವಾರ ಹೂವಿನ ಅಲಂಕಾರ ಇರುತ್ತೆ ವಿಜೃಂಭಣೆಯಾಗಿ ದೇವಸ್ಥಾನ ಪೂರ್ತಿ. ಹಾಗೆ ದೇವರಿಗೆಲ್ಲ ಹೂವಿನ ಅಲಂಕಾರವನ್ನು ಏರ್ಪಡಿಸಲಾಗಿದೆ. ಹಾಗೆ ಭಾನುವಾರ ವಿಶೇಷವಾಗಿ ಸಾವಿರಾರು ಜನಗಳಿಗೆ ಅನ್ನದಾನವನ್ನು ಕೂಡ ಏರ್ಪಡಿಸ್ಕೊಂಡು ಬಂದಿದ್ದಾರೆ. ಹಾಗೆ ವಿಶೇಷವಾಗಿ ಈ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳೇನಿದ್ದಾರೆ, ಕಾರ್ಯದರ್ಶಿಗಳೇನಿದ್ದಾರೆ, ಅವರೆಲ್ಲ ಅನ್ಯೋನ್ಯವಾಗಿ ಒಗ್ಗಟ್ಟಿನಿಂದ ಇಷ್ಟು ವರ್ಷಗಳ ಕಾಲ 28 ವರ್ಷಗಳ ಕಾಲ ಈ ಮುನೇಶ್ವರ ಸ್ವಾಮಿಯ ವಾರ್ಷಿಕೋತ್ಸವವನ್ನು ಮಾಡ್ಕೊಂಬಂದಿದ್ದಾರೆ. ಹಾಗೆ ವಿಶೇಷವಾಗಿ ಇಲ್ಲಿ ಈ ಕ್ಷೇತ್ರದಲ್ಲಿ ಏನಂತಂದರೆ, ಇಲ್ಲಿ ಬಂದು ಯಾರು ಬೇಡ್ಕೊಂಡು ಹೋಗ್ತಾರೋ ಅವ್ರಿಗೆ ಆ ಕಾರ್ಯ ಎಲ್ಲ ಸಿದ್ಧಿಯಾಗಿದೆ. ಹಾಗೆ ವಿಶೇಷವಾಗಿ ಮಕ್ಕಳಾಗದಿರೋರು ಮಕ್ಕಳಾಗಿದೆ ವಿಶೇಷವಾಗಿ. ಹಾಗೆ ಏನೇನು ಪ್ರಾರ್ಥನೆ ಮಾಡ್ಕೊಂಡು ಹೋಗಿರ್ತಾರೋ ಆ ಪ್ರಾರ್ಥನೆ ಆದಷ್ಟು ಬೇಗ ಈಡೇರುತ್ತೆ. ವಿಶೇಷವಾಗಿ ಒಳ್ಳೆ ಶಕ್ತಿಪೀಠವಾಗಿ ಇದು ಇದೆ. ನೀವು ಕೂಡ ನೋಡ್ತಕ್ಕಂಥ ವೀಕ್ಷಕರು ಒಂದು ಸರಿ ಈ ಸನ್ನಿಧಾನಕ್ಕೆ ಬಂದು ಸ್ವಾಮಿಯ ದರ್ಶನವನ್ನು ಪಡಿಬೇಕು ಅಂತ ನಮ್ಮೆಲ್ಲ ಪದಾಧಿಕಾರಿಗಳು ಹಾಗೆ ದೇವಸ್ಥಾನದ ಮುಖೇನ ನಾವು ಕೇಳ್ಕೊತಾ ಇದ್ದೀವಿ. ನಮ್ಮ ಹೆಸರು ಶೇಖರ್ ಅಂತ. ಈ ದೇವಸ್ಥಾನದ ಅಧ್ಯಕ್ಷರಾಗಿ 28 ವರ್ಷದಿಂದ ನಡೆಸ್ತಾ ಇದ್ದೀವಿ. ಹಾಗೂ ಈ ದೇವಸ್ಥಾನ ತುಂಬ ಹಳೆಯದಾಗಿತ್ತು. ಮತ್ತು ತುಂಬ ಜನಕ್ಕೆ ನಾವು ತುಂಬ ಕಷ್ಟಪಟ್ಟು ಈ ದೇವಸ್ಥಾನನ ಇಂಪ್ರೂವ್ ಮಾಡಿದ್ದೀವಿ. ಹಾಗಾಗಿ ಈ ದೇವಸ್ಥಾನ ಒಂದು ಕಲ್ಲಿನ ವಿಗ್ರಹದಲ್ಲಿತ್ತು. ಅದನ್ನು ನಾವು ಒಂದು ಸಂಘಟನೆ ಮಾಡಿಕೊಂಡು ಒಂದು ಚೀಟಿಗಳು ಹಾಕಿ ನಾವು ಇದೆಲ್ಲ ಮಾಡಿ ಒಂದು ವಿಗ್ರಹ ಮೂರ್ತಿಯನ್ನು ಮಾಡಿ ಸ್ಥಾಪನೆ ಮಾಡಿದ್ದೀವಿ. ಆ ವಿಗ್ರಹ ಮೂರ್ತಿ ಸ್ಥಾಪನೆ ಮಾಡಿದಾಗಿಂದ ನಮ್ಮ ದೇವಸ್ಥಾನ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾಯಿದೆ, ಅಭಿವೃದ್ಧಿ ಆಗ್ತಾಯಿದೆ. ಅದರಲ್ಲಿ ತುಂಬ ಜನ ಭಕ್ತಾದಿಗಳು ಬಂದು ಸ್ವಲ್ಪ ಮೊದಲೂ ಸ್ವಲ್ಪ ಜನ ಇದ್ದರು, ಈಗಂತೂ ತುಂಬ ಜನನೇ ಬರ್ತಾಯಿದ್ದಾರೆ. ಮತ್ತು ಅವರು ಬೇಡ್ಕೊಂಡಿದ್ದನ್ನ ತುಂಬ ಚೆನ್ನಾಗಿ ನಡೀತಾ ಇದೆ. ಅವರು ಯಾವುದೇ ಒಂದು ಇದನ್ನು ಬೇಡ್ಕೊಂಡ್ರು ಅದು ತುಂಬ ಚೆನ್ನಾಗಿ ನಡೀತಾ ಇದೆ. ಮತ್ತು ಅನುದಾನ ಧನ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಇನ್ನು ಮುಂದೆನೂ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಂತ ನಂಬ್ತಾ ಇದ್ದೀವಿ. ಹಾಗೆ ಹೆಚ್ಚಿನ ಭಕ್ತಾದಿಗಳು ಬಂದು ನಮ್ಮ ದೇವಸ್ಥಾನಕ್ಕೆ ಬಂದು ಸ್ಪಂದಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇನ್ನೂ 4 ದಿನ ಇದೆ. ಇವತ್ತು ದೇವರ ಇದು ಹೋಮಗಳು ನಡೆದಿದೆ. ನಾಳೆ ಶಿವನ ಅಲಂಕಾರ ಇದೆ, ನಾಡಿದ್ದು ಬೆಣ್ಣೆ ಅಲಂಕಾರ ಇದೆ. ಅದರ ನಾಡಿದ್ದು ಶನಿವಾರ ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ನೆರವೇರಿಸ್ಕೊಡ್ತೀವಿ. ಅದರಲ್ಲಿ ಭಾನುವಾರ ಅನ್ನ ಸಂತರ್ಪಣೆ ಇದೆ. ಸಾವಿರಾರು ಜನಕ್ಕೆ ನಾವು ಇಲ್ಲಿ ಅನ್ನ ಹಾಕ್ತಾಯಿದ್ದೀವಿ, ಊಟ ಹಾಕ್ತೀವಿ. ಅದರಿಂದಾಗಿ ಹೆಚ್ಚಿನ ಭಕ್ತಾದಿಗಳು ಬಂದು ನಮ್ಮ ದೇವಸ್ಥಾನದಲ್ಲಿ ಭಾಗವಹಿಸ್ತಾ ಇದ್ದಾರೆ. 28 ವರ್ಷಗಳಿಂದ ನಡೆಸ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಸಂಘಟನೆಯಲ್ಲಿ ಯಾವ ಒಂದು ಕುಂದುಕೊರತೆನೂ ಇಲ್ಲದಂಗೆ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಬರೋ ಭಕ್ತಾದಿಗಳಿಗೆ ನಾವು ಸಂಜೆ ಹೊತ್ತು ಪ್ರಸಾದ ವಿನಿಯೋಗನ ಮಾಡ್ತಾಯಿದ್ದೀವಿ. ಸಂಜೆ 7 ಗಂಟೆಗೆ ಪ್ರಸಾದವನ್ನು ಹಂಚುತ್ತೀವಿ. 5 ದಿನ ಪ್ರತಿ ಅಮಾವಾಸ್ಯೆ ದಿವಸ ನಮ್ಮ ದೇವಸ್ಥಾನದಲ್ಲಿ ಸಂಜೆ 7 ಗಂಟೆಗೆ ಪೂಜೆ ಮಾಡಿ ಪ್ರಸಾದವನ್ನು ಕೊಡ್ತಿದ್ದೀವಿ.